ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ಮಚ್ಚಪ್ಪಿನ ಸೊಪ್ಪು ಸೋಸ್ತಾ ಇದ್ದೀನಿ. ಅಂದರೆ ಬೆಳಗ್ಗೆ ಲೇಟಾಗೆದ್ದೆ, 6:45ಗೆ ಎದ್ದೆ. ಟೀ ಮಾಡ್ಕೊಂಡು ಕುಡಿದು ಏನು ಸಾಂಬಾರು ಮಾಡೋದು ಅಂತ ಕೂತಿದ್ದೆ. ಅಷ್ಟೊತ್ತಿಗೆ ಸೊಪ್ಪಿನವ್ರು ಬಂದರು. ನಮ್ಮ ಮನೆ ಮುಂದ್ಲಾಸಿ ಸೊಪ್ಪು ತಗೊಂಡೆ. ಮಚ್ಚಪ್ಪಿನ ಸೊಪ್ಪು ತುಂಬ ಚೆನ್ನಾಗಿತ್ತು. ಅದಕ್ಕೆ ಮಚ್ಚಪ್ ಮಾಡೋಣ, ಒಂದು 2 ಟೈಮ್ಗೆ ಆಗುತ್ತೆ ಅಂತ ಸೋಸ್ಕೊತಾ ಇದ್ದೀನಿ. ಸೋಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಸಾಂಬಾರು ಮಾಡಬೇಕು. ಹಾಗೆ ನಿಮ್ಮ ಜೊತೆ ಒಂದು ವಿಷಯದ ಬಗ್ಗೆ ಶೇರ್ ಮಾಡ್ಕೊತೀನಿ ಇವತ್ತು. ನಾನು ಯಾವ ವಿಷಯ ಅಂತಪ್ಪ ಅಂದರೆ, ನಾವು ಫಸ್ಟು ರಾಕ್ಷಸರು ಯಾವ ಥರ ಇರ್ತಾರೆ ಅಂತ ಫಿಲಮ್ಗಳಲ್ಲಿ ನೋಡ್ತಾ ಇದ್ವಿ. ಯಾರೆಲ್ಲ ನೋಡಿರ್ತೀರ, ಹಳೆ ಫಿಲಮ್ಗಳಲ್ಲೆಲ್ಲ ರಾಕ್ಷಸರು ಯಾವ ಥರ ಇರ್ತಾರೆ ಅಂತ ಎಲ್ಲೆಲ್ಲ ನೋಡಿರ್ತೀವಿ. ಯಾವ ಥರ ಏನು ಚಿತ್ರಹಿಂಸೆಗಳು ಕೊಡ್ತಾರೆ ರಾಕ್ಷಸರು ಅಂತೇಳಿ ಫಿಲಮಲ್ಲಿ ಅಷ್ಟೇ ನೋಡಿರ್ತೀವಿ. ಆಮೇಲೆ ಈ ಥರನೂ ಇರ್ತಾರೆ ರಾಕ್ಷಸರು ಅಂದರೆ ಅಂತೇಳಿ, ರಾಕ್ಷಸರು ಬಂದರೆ ಸಾಕು ನಾನಂತೂ ಹೆದರ್ಕೊತಾ ಇದ್ದೆ ಫಿಲಮ್ಗಳಲ್ಲಿ. ಆ ಥರದ್ದು ನಾನು ಆ ಕಡೆ ನಾನು ನೋಡ್ತಾನೂ ಇರಲಿಲ್ಲ. ಅದೆಲ್ಲ ಮುಗಿಯೋವರೆಗೂ ನಾನು ನೋಡ್ತಾ ಇರಲಿಲ್ಲ. ಹಂಗಾಗಿ ನೋಡ್ತಾ ಇದ್ವಿ. ಅದು ಫಿಲಮು ಅಷ್ಟೇ, ಅವ್ರು ಆ್ಯಕ್ಟಿಂಗ್ ಮಾಡ್ತಾರೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನಾನು ಇದನ್ನು ನಾನು ಏನಕ್ಕಪ್ಪ ಇವತ್ತು ಹೇಳಿದೆ ಅಂದರೆ, ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ. ನಮಗೆ ಸೋಷಿಯಲ್ ಮೀಡಿಯಾ ಅಂತ ನೋಡೋಕೆ ನಿಂತ ಮೇಲೆ ಗೊತ್ತಾಗಿದೆ ಈ ಥರ ಜನ ಅವರ ಅಂತ. ಹೇಳ್ತೀನಿ. ನಾನು ವಿಡಿಯೋ ನೋಡಿದೆ. ಆ ವಿಡಿಯೋದಲ್ಲಿ ಒಬ್ಬ ಯಪ್ಪ ಮಗುನ ಎತ್ಕೊಂಡು ಹೋಗ್ತಾನೆ. ಎತ್ಕೊಂಡು ಹೋಗ್ಬಿಟ್ಟು ಅದನ್ನು ಯಾವುದಾದ್ರೂ ಒಂದು ಫುಟ್ಬಾಲೋ ಇಲ್ಲ ಏನಾದರೂ ಒಂದು ಬಟ್ಟೆನೋ ಏನಾದರೂ ನಾವು ನೀರಿಗೆ ಹಾಕ್ಬಿಟ್ಟು ಎತ್ತಿ ಕೆರೆ ದಂಡದಲ್ಲಿ ರಗ್ಗಳ್ನೇನಾದ್ರು ಸೆಣಿತಿದ್ವಿ, ದಬ್ಬ ಅಂತ ಸೆಣಿತಿದ್ವಲ್ಲ ನೋಡು, ಆ ಥರ ಸೆಣಿತಾವನೆ ಮಗುನ. ಯಾವ ಥರ ಅಂದರೆ ಅದ್ರ ಅಂಗಿ ಮತ್ತು ಚಡ್ಡಿ ಎರಡು ಇಟ್ಕೊಂಬಿಟ್ಟು ರಪ ರಪ ಅಂತ ಸೆಣಿತಾವನೆ. ನಾನು ಹಂಗೆ ನೋಡ್ತಾ ಇದ್ದೆ ವಿಡಿಯೋನ, ಏನು ಈ ಥರ ಅಂತ ಹೇಳಿ. ನೋಡ್ಬಿಟ್ಟು ನನಗೆ ತುಂಬ ಭಯ ಆಗೋಯ್ತು. ಆಮೇಲೆ ಒಂದು ನೋವಾಯಿತು ಮನಸ್ಸಿಗೆ, ತುಂಬ ಬೇಜಾರಾಯಿತು ಆ ವಿಡಿಯೋ ನೋಡಿ. ಆ ಮಗುನ ಆ ಥರ ಸೆಣಿತಾನೆ ಅಂದರೆ, ಆ ಥರ ಒಂದು ಮಗುನ ಹಾಕೊಂಡು ನೆಲಕ್ಕೆ ಬಡಿತಾವನೆ ಅಂದರೆ, ಆ ಮನುಷ್ಯನಲ್ಲಿ ರಾಕ್ಷಸ ಯಾವ ಥರ ರಾಕ್ಷಸ ಅವನೇ ಅಂತ ನೋಡಿ ಅಲ್ವಾ. ನಾನು ಪಿಕ್ಚರಲ್ಲಿ ಅಷ್ಟೇ ನೋಡ್ತಾ ಇದ್ವಿ. ಮನುಷ್ಯನಲ್ಲಿ ನೋಡಿ ರಾಕ್ಷಸ ಯಾವ ಥರನೇ ಅವನೇ ಅಂತ. ಆ ಮಗುನ ಆ ಥರ ಸಾಯಿಸ್ಬಿಟ್ಟು ಸತ್ತೋಗ್ಬಿಟ್ಟೈತೆ ಮಗ. ಅದಿಲ್ಲ, ಆ ಥರ ಬಡಿದ್ರೆ ಮಗ ಇರುತ್ತೆ. ಆಮೇಲೆ ಅದಕ್ಕೆ ತಲೆಯಲ್ಲಿ ಕೂರಲಿಲ್ಲ ಮಗುಗೆ, ಒಂಥರ ಬೋರ್ಡ್ ತಲೆ ಅದ್ರದ್ದು. ಇಷ್ಟು ಮುದ್ದಾಗೈತೆ ಮಗು ಅಂದರೆ ನಿಜವಾಗ್ಲೂ. ಆ ಮಗುವಿಗೆ ತಲೆ ಕೂರಲಿಲ್ಲ. ಆ ಬುಲ್ಡೆಗೆ ಎಷ್ಟು ಏಟಾಗಿರ್ಬೋದು, ಆ ಮಗು ಏನಾಗಿರ್ಬೋದು, ಆ ಮಗುನ ಇಲ್ಲ ಬಟ್ಟೆನ ಆ ಥರ ಸೆಣದ್ನಲ್ಲ, ಆಯಪ್ಪನ ಹಿಡ್ಕೊಂಡು ಯಾರಾದರೂ ಹಂಗೆ ಬಡಿದ್ಬಿಟ್ರೆ ಅಲ್ವಾ, ಬಡಿದ್ರೆ ಯಾವ ಥರ ಅನಿಸ್ಬೋದು ಅಲ್ವಾ. ಒಂದು ಜೀವ ಅಲ್ವಾ ಅದು. ನಾನು ಮಾತ್ರ ಉಸಿರಾಡಬೇಕು, ಇನ್ನೊಬ್ರು ಉಸಿರಾಡಬಾರ್ದು ಅಂದರೆ ಮಗು ಏನು ಮಾಡಿತ್ತಲ್ವ. ಅದು ಏನೋ ನಾನೊಂದು ಯೂಟ್ಯೂಬ್ ಚಾನಲಲ್ಲಿ ಅದನ್ನು ಕೇಳಿದೆ. ಏನೋ ತಾಯಿ ಏನೋ ಗಂಡನ ಹತ್ರ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಬಂದಿರ್ತಾಳಂತೆ, ಗಂಡಂಗೆ ಡ್ರೈವರ್ಸ್ ಕೊಡಬೇಕು ಅಂತ. ಈ ಅಪ್ಪ ಏನೋ ಅವಳಿಗೆ ಎಲ್ಪ್ ಮಾಡಿರ್ತಾನಂತೆ. ಏನೋ ಈ ಥರ ಏನೋ ಒಂದು ದೊಡ್ಡ ಎಲ್ಪು ಮಾಡೋ ಒಂಥರ. ಅಂದರೆ ಸುಮ್ಮನೆ ಯಾರು ಎಲ್ಪ್ ಮಾಡೋಕ್ಕೆ ಬರೋಲ್ಲ ಆಯಿತಾ. ಒಂಟಿ ಹೆಣ್ಮಗಳು ಏನಾದರೂ ಒಬ್ಬಳು ಒಂಟಿ ಹೆಣ್ಮಗಳು ಏನಾದರೂ ಗಂಡನ ಬಿಟ್ಟವಳೆ, ಇಲ್ಲ ಗಂಡ ಇಲ್ಲ ಅಂದಾಗ ಯಾವ ಥರ ಒಂದು ಏನು ದೊಡ್ಡದಾಗಿ ಬಂದ್ಬಿಡ್ತಾರೆ, ದೊಡ್ಡ ಮೇಧಾವಿಗಳ ಥರ ಎಲ್ಪ್ ಮಾಡೋಕ್ಕೆ. ಏನು ದೊಡ್ಡ ಎಲ್ಪಿಸ್ಟ್ರ ಥರ ಬಂದುಬಿಡ್ತಾರೆ ಎಲ್ಪ್ ಮಾಡೋಕ್ಕೆ. ನಿಜವಾಗ್ಲೂ ನಾನು ಹೇಳ್ತೀನಿ, ಹೆಂಗೆ ಬಂದುಬಿಡ್ತಾರೆ ಅಂದರೆ, ಯಾರಾದರೂ ಅದೇ ವೀಕ್ನೆಸ್ ಮಾಡ್ಕೊಂಬಿಡ್ತಾರೆ ಅವರು. ಇವಳು ಒಂಟಿಗವಳೆ, ಗಂಡ ಇಲ್ಲ, ತಡಿ ಏನಾದರೂ ಎಲ್ಪ್ ಮಾಡೋಣ, ಯಾವುದಾಗಾದ್ರೂ ಹೋಗ್ಬಿಡೋಣ ಅಂತ ಎಲ್ಪ್ ಮಾಡೋಣ ಯಾವುದಲ್ಲಿ. ಆಮೇಲೆ ಆ ಮಗುನ ಅವನಿಗೆ ಆ ಮಗುನ ಮೇಲೆ ದ್ವೇಷ ಇತ್ತ ಏನಪ್ಪ, ಈ ಮಗು ಒಂದೈತಲ್ಲ, ಈ ಮಗು ಇಲ್ಲ ಅಂದರೆ ನಾನು ಇವಳನ್ನೇನಾದರೂ ಮಾಡ್ಕೊಂಬಿಡ್ಬೋದು ಅನ್ನೋ ಇದಕ್ಕೆ ಆ ಮಗುನ ಚಾಕ್ಲೇಟ್ ಕರ್ಕೊಂಬರ್ತೀನಿ ಅಂತ ಎತ್ಕೊಂಡು ಹೋಗವನೆ. ಪಾಪ ಮಹಾ ತಾಯಿ ನಂಬಿಬಿಟ್ಟು ಕಳ್ಸವಳೆ. ಏನೋ ಚಾಕ್ಲೇಟ್ ಕೊಡಿಸ್ತಾರೆ ಅಂತ. ಯಾಕಂದರೆ ಕೆಲವು ಜನ ಹೆಂಗಸ್ರು ಹಂಗೆ ಏನಾದರೂ ಬೆಳ್ಳು ಮಾತಾಡ್ಬಿಟ್ರೆ ಬಿದ್ದೋಗ್ಬಿಡ್ತಾರೆ ಅವರು. ಆ ಥರ ಒಂದು ಹೆಂಗಸ್ರುಗಳು ಅವರೇ. ಕೊಡಿಸವಳೆ, ಕರ್ಕೊಂಡೋಗ್ಬಿಟ್ಟು ಬಟ್ಟೆ ಸೆಣೆದ್ಬಿಟ್ಟ. ಅವನ್ನೇ ಹಿಡ್ಕೊಂಡು ಆ ಥರ ಸೆಣೆದ್ಬಿಟ್ರೆ ಮಗು ಏನ್ರಿ ಮಾಡಿತ್ತು ನಿಮಗೆ? ಮಗು ಏನು ಪಾಪ ಮಾಡಿತ್ತು ಅದು ಸಾಯ್ಸೋಕ್ಕೆ? ಯಾರು ನಿಮಗೆ ಮಗುನ ಸಾಯ್ಸೋಕ್ಕೆ ಅಧಿಕಾರ ಕೊಟ್ಟಿದ್ದು? ಒಂದು ಜೀವನ ಹೆಂಗೆ ಸುಲಭನಾಗಿ ಸಾಯಿಸ್ಬಿಟ್ರಲ್ಲ. ಮಗು ಎಷ್ಟು ನೋವು ತಿಂದಿರಲ್ಲ, ಅದೆಷ್ಟು ಬಡ್ಕೊಂಡಿರಲ್ಲ, ಅದು ಬಡ್ಕೊಂಬಿಟ್ಟೈತೆ ಮಗು. ಆಮೇಲೆ ಯಾವಾಗ ಅಕ್ಕಪಕ್ಕದ ಮನೆಯವರು ಬರೋಕ್ಕೆ ಬಂದವ್ರೆ, ನಾನು CC ಕ್ಯಾಮ್ರಾದಲ್ಲಿ ನೋಡಿದ್ದು ಇನ್ಸ್ಟಾಗ್ರಾಮ್ನಲ್ಲಿ. ಅಕ್ಕಪಕ್ಕದವ್ರ ಮನೆಯವ್ರು ಬಂದವ್ರೆ, ಬತ್ತಿದ್ದಂಗೆ ಎಗಲ್ಗೆ ಹಾಕೊಂಬಿಟ್ಟವನೆ. ಎಗಲ್ಗೆ ಹಾಕೊಂಡ್ರೆ ಮಗು ಕತ್ತು ಅಳ್ಳಾಡಿಸ್ತಾ ಇತ್ತು ಅಲ್ಗವಲೆ, ಅದಕ್ಕೆ ದೊಡ್ಡ ಜೀವ ಹೊಲ್ಟೋಗ್ಬಿಟ್ಟೈತೆ ಮಗಿಗೆ. ಆ ಥರ ತಂದುಬಿಟ್ಟು ಆ ತಾಯಿ ಇದ್ಲಂತಲ್ಲ, ಆ ಮನೆ ಹತ್ರ ಗೇಟಲ್ಲಿ ತಂದು ಎಸ್ತೋಗೋನಂತೆ ಮಗುನ. ಪುಣ್ಯಾತ್ಮ. CC ಕ್ಯಾಮ್ರಾ ಇರೋ ಹೊತ್ತಿಗೆ ಸಿಗಾಕೊಂಬಿಟ್ಟಿದೀಯ ನೀನು, ಇಲ್ಲಾಂದರೆ ಸಿಗಾಕೊಂತ ಇರಲಿಲ್ವೇನೋ ಗೊತ್ತಿಲ್ಲ.
ಅಮ್ಮ ನೋಡಿ, ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ. ನಾವೇನೇ ತಪ್ಪು ಮಾಡಿದ್ರೂ ಭಗವಂತ ಯಾವುದಾನ ಒಂದು ರೂಪದಲ್ಲಾದರೂ ನಿಮ್ಮ ತಪ್ಪನ್ನ ಜನಕ್ಕೆ ಗೊತ್ತಾಗೋ ಥರ ಮಾಡಿಬಿಡ್ತಾನೆ. ಇವತ್ತು ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಹಾಕ್ಕೊಂಡು ವೀಡಿಯೋಗಳು ಮಾಡ್ತಾವ್ರೆ. ನಿಜವಾಗ್ಲೂ ಒಂಥರ ಮನಸ್ಸಿಗೆ ತುಂಬ ನೋವಾಗುತ್ತೆ ಯಾರಿಗೇ ಆಗಲಿ. ಮಕ್ಕಳನ್ನ ಸಾಯಿಸೋದಕ್ಕೆ, ಮಕ್ಕಳು ನಿಮಗೆ ಸಾಕೋಕ್ಕೆ ಯೋಗ್ಯತೆ ಇಲ್ವಾ? ಯಾರಿಗಾನ ಕೊಟ್ಟುಬಿಡ್ರಿ. ಯಾರಾದರೂ ಮಕ್ಕಳು ಕಲ್ಲೊಂದು ದೇವ್ರಿಗೆಲ್ಲ ಕೈ ಮುಗಿತಾರಮ್ಮ. ನಮ್ಮ ಮನೆಗೆ ಒಂದು ಮಗ ಆಗಲಿಲ್ಲ, 4 ವರ್ಷ ಆಯಿತು ಒಂದು ಮಗ ಆಗಲಿಲ್ಲ, 10 ವರ್ಷ ಆಯಿತು ಒಂದು ಮಗ ಆಗಲಿಲ್ಲ, 12 ವರ್ಷ ಆಯ್ತು ಮದುವೆಯಾಗಿ ಒಂದು ಮಕ್ಕಳಿಲ್ಲ ಅಂತಿರ್ತಾರಲ್ಲ, ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ ಅಂಥವ್ರಿಗೆಲ್ಲ. ಕೊಡ್ರಿ, ಅವ್ರು ಸಾಕಂತಾರೆ. ನಿಮಗೆ ಸಾಕೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಆಯಿತಾ? ಅಂಥವ್ರಿಗೆಲ್ಲ ಭಗವಂತ ಕೊಡಲ್ಲ. ಇಂಥ ಸಾಯಿಸೋರಿಗೆಲ್ಲ ಭಗವಂತ ಕೊಡ್ತಾನೆ ಮಕ್ಕಳನ್ನ. ಆಮೇಲೆ ಅದೊಂದು ಆ ಯಪ್ಪ ನೀರು ಅಂತ ಬಡ್ಕೊಂತಾವನೆ. ನೀರು ಕೊಡಬೇಡ್ರಿ ಅಪ್ಪನಿಗೆ. ನಿಜವಾಗ್ಲೂ ಏನು ಶಿಕ್ಷೆ ಕೊಟ್ಟರು ಕಮ್ಮಿನೇ ಇಂಥವ್ರಿಗೆಲ್ಲ ಏನು ಶಿಕ್ಷೆ ಕೊಡ್ತೀರಾ? ಇಂಥವರೆಲ್ಲ ಉಟ್ಕೊಂಬಿಟ್ಟವ್ರೆ. ನಾನು ಮೊದಲಿಗೆ ಹೇಳಿದೆ, ರಾಕ್ಷಸರು ಯಾವ ಥರ ನಾವು ನೋಡ್ತಿದ್ವಿ, ಫಿಲಮಲ್ಲಿ ನೋಡ್ತಿದ್ವಿ. ಇದು ಮನುಷ್ಯನೇ ಆಗ್ಬಿಟ್ಟವನು ಇವತ್ತು. ರಾಕ್ಷಸನ ಥರ ವರ್ತನೆ ಮಾಡೋಕ್ಕೆ ನಿಂತ್ಬಿಟ್ಟವ್ರೆ ಮನುಷ್ಯ. ಆ ಮಗಿಗೆ ತನ್ನ ತಂದೆಯವರೇ, ಆ ಮಗಿನ ತಂದೆ ಇರ್ತಾರೆ, ತಾಯಿ ಇರ್ತಾರೆ. ನೀ 3ನೇ ವ್ಯಕ್ತಿ ತಗೊಂಡೋಗ ಮಗನ ಸಾಯಿಸ್ಬಿಟ್ಟಲ್ಲ. ಆ ಹುಡುಗಿ ಮಗ ಅಂತ ಬಡ್ಕೊಂತಾಳೆ. ಏನು ಪ್ರಯೋಜನ? ಯಾರನ್ನ ನಂಬಿ ಹೆಂಗಮ್ಮ ಕಳಿಸ್ತೀರ ಮಕ್ಕಳನ್ನ? ಅವ್ರವ್ರ ಜೊತೆ ಚಾಕ್ಲೇಟ್ ಕೊಡಿಸ್ತೀನಿ ಮತ್ತು ಪೆಪ್ಪರ್ಮೆಂಟ್ ಕೊಡಿಸ್ತೀನಿ ಅಂದವ್ರ ಜೊತೆ ಎಲ್ಲ ಮಕ್ಕಳನ್ನ ಕಳಿಸ್ತೀರಲ್ಲ. ಅಂದರೆ ಏನು ಗೊತ್ತಾ, ತಾಯಿದು ಇಲ್ಲಿ ತಪ್ಪು ಏನು ಅಂತ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಇವಾಗ ಯಾರಿಗಾದ್ರೂ ಅವ್ರ ಮಕ್ಳ ಆಸೆ, ಏನೋ ಬಿಡು ನಮ್ಮ ಜೊತೆಲೇ ನಮ್ಗೆ ಎಲ್ಪ್ ಮಾಡ್ಕೊಂಡು ಅವನಲ್ಲ, ಏನೋ ಎತ್ಕೊಂಡೋಗಿ ಏನೋ ಒಂದು ಚಾಕ್ಲೇಟ್ ಕೊಡ್ಸ್ಕೊಂಡು ಬರ್ತಾನೆ ಅಂತ ಕಳಿಸಿರ್ತಾರೆ ಅಲ್ವಾ? ಅದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ಎತ್ಕೊಂಡು ಹೋದಂಥ ವ್ಯಕ್ತಿ ಆ ಥರ ಮಾಡ್ಬೋದಾ? ಆ ತಾಯಿ ಕಳ್ಳು ಎಷ್ಟು ನೊಂದಿರ್ಬೋದು, ಎಷ್ಟು ನೋಯ್ತು. ಇವತ್ತು ಗಂಡನ ಜೊತೆ ಜಗಳ ಮಾಡ್ಕೊಂಡು ಬಂದು ಮಗುನ ತಂದು ಸಾಕೊಂಡು ಇನ್ನೊಬ್ರ ಕೈಲಿ ಮಗ ಸಾಯಿಸ್ತಾನೆ, ಗಂಡ ಎಷ್ಟು ಮಾತು ಅನ್ಬೋದು. ಏನೇ ಆಗಿರಲಿ ಅಲ್ವಾ? ಹೆಂಗಮ್ಮ ಮಕ್ಕಳನ್ನ ಸಾಯಿಸ್ತಾರೆ? ಆಮೇಲೆ ಆಯಪ್ಪ ಬಡ್ಕೊತಾವ್ನೆ, ನೀರು ಕೊಡಬೇಡ್ರಿ. ನಿಜವಾಗ್ಲೂ ಏನು ಶಿಕ್ಷೆ ಕೊಟ್ಟರು ಕಮ್ಮಿನೇ. ನಾನು ಆವಾಗಲೇ ಹೇಳಿದೆ, ಏನು ಶಿಕ್ಷೆ ಕೊಟ್ಟರು ಕಮ್ಮಿನೇ ಅಂಥವ್ರಿಗೆಲ್ಲ. ಮಕ್ಕಳನ್ನ ತಗೊಂಡೋಗಿ ರೋಡಲ್ಲಿ, ಅದು ಯಾವ ಥರ ಅಂದರೆ ಹಿಂಗೆ ಮನಸ್ಸು ಬರುತ್ತಪ್ಪ ನಿಮಗೆಲ್ಲ. ಹೆಂಗೆ ಕೈ ಬರುತ್ತೆ? ಆ ಮಗನ ಎತ್ತಿ ಎಸಿವಾಗಾರು ನಿನ್ನ ಕೈಗೆ ಏನಾನ ಆಗಬಾರ್ದ? ಆ ಮಗನ ಎತ್ತಿ ನೀನು ಎಸಿತಿದ್ದಲ್ಲ, ಅವಾಗಾರು ನಿನ್ನ ಕೈಗೆ ಏನಾದರೂ ಆಗಬಾರ್ದ? ಭಗವಂತ ಹಂಗೆ ನಿನ್ನ ಕೈಗೆ ಏನಾದರೂ ಒಂದು ಗತಿ ಕಾಣಿಸ್ಬಾರ್ದಾಗಿತ್ತ? ಆ ಮಗುನ ಎತ್ತಿ ಬರಲು ನಿನ್ನ ಕೈ ಏನಾದರೂ ಒಂದು ಊನನ ಏನಾನ ಆಗೋಗ್ಬಿಡ್ಬೇಕಾಯ್ತ ಟೈಮಲ್ಲಿ. ಆದರೆ ಆಗಲ್ಲ ನಿಮಗೆಲ್ಲ. ನೋಡೋಕ್ಕೆ ನೀರು ಅಂತ ಬಡ್ಕೊಂತಾನೆ. ನೀರು ಕೊಡಬೇಡ್ರಿ. ನಿಜವಾಗ್ಲೂ ಯಾವ ಕಾನೂನು ಏನು ಶಿಕ್ಷೆ ಕೊಡುತ್ತೋ? ಮಕ್ಕಳನ್ನ ಜನಕ್ಕೆ ಸಾಯಿಸೋ ಅಂಥ ಕಾನೂನು ಯಾರು ಕೊಟ್ಟಿದ್ದು ನಿಮಗೆಲ್ಲ? ಯಾರು ನಿಮ್ಗೆ ಅಧಿಕಾರ ಕೊಟ್ಟಿರೋದು ಮನುಷ್ಯನ ಸಾಯಿಸೋಕ್ಕೆ? ಆ ಮಗು ಏನು ಪಾಪ ಮಾಡಿತ್ತು? ಇದೊಂದು ವಿಡಿಯೋ ಮತ್ತು ಇನ್ನೊಂದು ವಿಡಿಯೋ ನೋಡಿದೆ. ಕೇರಳದಲ್ಲಂತೆ ಮಹಾತಾಯಿ, ಅದೇನು ಗಂಡ ಹೆಂಡ್ತಿನೋ ಇಲ್ಲ ಬೇರೆಯವರೋ ಗೊತ್ತಿಲ್ಲ ನನಗೆ ಸರಿಯಾಗಿ. ಆದರೆ ಒಂದು ವಿಡಿಯೋದಲ್ಲಿ ಗಂಡ ಹೆಂಡ್ತಿ ಅಂತಾರೆ, ಒಂದು ವಿಡಿಯೋದಲ್ಲಿ ಯಾರೋ ಬೇರೆಯವರು ಅಂತಾರೆ. ಅದು ನಮಗೆ ಸರಿಗೆ ಗೊತ್ತಿಲ್ಲ. ಆದರೆ ಗಂಡನೇ ಆಗಿರಲಿ ಬೇರೆಯೇ ಆಗಿರಲಿ, ಆ ತಾಯಿ ಪಾಪ ಚಿತ್ರಹಿಂಸೆ ಕೊಟ್ಟು ಮಗುನ ಸಾಯಿಸೋಳಂತೆ. ಪುಣ್ಯಾತ್ ಗಿತ್ತಿ ಪಾಪ. ಎಷ್ಟು ದಿನದ ಮಗು ಮೇಲೆ ಸೇಡಿತ್ತು ಅವಳಿಗೆ. ಯಾಕಂದರೆ ಅವಳು ಸೋಕಿ ಮಾಡೋಕ್ಕಾಗಲ್ಲ, ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಂಡು ಮೇಕಪ್ ಮಾಡ್ಕೊಂಡು ತಿರ್ಗೋಕ್ಕಾಗಲ್ವಲ್ಲ ಮಕ್ಕಳಿದ್ರೆ. ಒಂದು ಮಗಿನ ತಾಯಿನ ನೀನು ಅಂತ ಪಾಪ. ಮಗ ಇದ್ದರೆ ಕೆಲವು ಜನಕ್ಕೆ ಏನಪ್ಪ ಅಂದರೆ ಮಕ್ಕಳನ್ನ ಜೊತೇಲಿ ಕರ್ಕೊಂಡು ಹೋಗೋಕೆ, ಅಯ್ಯೋ ನಿಮ್ಗೆ ಮಕ್ಕಳಿದಾರಂತ ಎಲ್ಲ ಆಡ್ಕೊಂಡ್ಬಿಡ್ತಾರಂತ ಮಕ್ಕಳನ್ನ ಕರ್ಕೊಂಡು ಹೋಗಿರಲಿ. ಮಕ್ಕಳು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂಥವ್ರು ಇಂಥ ಕೆಲಸಗಳು ಮಾಡೋದು. ಆ ತಾಯಿ ಆ ಮಗುನ ಕೇರಳದಲ್ಲಿ ಸಾಯಿಸಿರೋದು. ಅಮ್ಮ ಎಂತೆಂಥ ತಾಯ್ದಿರು ಉಟ್ಕೊಂಬಿಟ್ಟಿದ್ದೀರಪ್ಪ. ಮಕ್ಕಳನ್ನೇ ಹೊಟ್ಟೆಗಿಟ್ರೆ ಮಕ್ಕಳನ್ನೇ ಸಾಯಿಸೋಂಥ ತಾಯ್ದಿರು ಉಟ್ಕೊಂಬಿಟ್ಟಿದ್ದೀರ. ಎಂಥ ಕಲಿಗಾಲ ಇದು. ಒಬ್ಬರು ನೋಡಿದರೆ ಬಟ್ಟೆ ಸೆಣ್ದಂಗೆ ಸೆಣ್ದವ್ರೆ, ಒಬ್ಬರು ನೋಡಿದರೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದೀರ, ಇನ್ನೊಬ್ರು ನೋಡಿದರೆ ಬಾಯಲ್ಲಿ ಬಟ್ಟೆ ತುರುಕ್ಬಿಟ್ಟು ಕಲ್ಪಟ್ರಲ್ಲಿ ತುರುಕ್ಯವ್ರೆ ಮಗನ. ಇನ್ನೊಬ್ರು ನೋಡಿದರೆ ಯಾವುದೋ ಕಸ ಬಿಸಾಡ್ತಾರಲ್ಲ, ಈ ನಾವೆಲ್ಲ ಮನೆ ಕಸ ಎಲ್ಲ ಟ್ರಾಕ್ಟ್ರಲ್ಲಿ ತಗೊಂಡೋಗಿ ಎಸಿತಾರಲ್ಲ ಅಂತ ಜಾಗದಲ್ಲಿ ಬಿಸಾಡವ್ರೆ ಮಗನ. ಅದ್ರ ಬದಲು ನಿಜವಾಗ್ಲೂ ಯಾರಿಗಾನ ಕೊಟ್ಬಿಡ್ರಿ. ಮಕ್ಕಳಿಲ್ದವ್ರಿಗೆ ನಮ್ಮ ಕೈಲಿ ಸಾಕೋಕ್ಕೆ ಯೋಗ್ಯತೆ ಇಲ್ಲ, ನಾವು ಸಾಕಲ್ಲ ಅಂತ ಒಬ್ಬರು ಯಾವುದೋ ಒಂದು ಬ್ಯಾಗಲ್ಲಿ ತಂದುಬಿಟ್ಟು ಎಸ್ತೋಗಿದ್ರು ಒಂದು ಮಗನ. ಒಬ್ಬೊಬ್ಬರು ಬೇಲಿ ಒಳಗೆ ಎಸಿತಾರೆ ಮಕ್ಕಳನ್ನ ತೆಗೆದು ಕಸಿನ ತೊಟ್ಟಿಲಿ. ಅವೇನು ಕರ್ಮ ಮಾಡಿಬಿಟ್ಟಿರ್ತವೆ ನಿಮ್ಮ ಹೊಟ್ಟೆಯಲ್ಲಿ. ನಿಮಗೆಲ್ಲ ಏನಕ್ಕೆ ಮಕ್ಕಳುಗಳು? ಸಾಯಿಸೋ ಸಂಪತ್ತಿಗೆ ಮಕ್ಕಳೇನಕ್ಕೆ ಎತ್ಕೊಂತೀರ? ಇವರು ಇಬ್ಬರು ಮಾಡೋರಲ್ಲ ತಪ್ಪು. ಈಕೆ ಗಂಡ ಹೆಂಡ್ತಿ ಇಬ್ಬರು ಸೇರ್ಕೊಂಡು ಮಗನ ಸಾಯಿಸಿರೋ, ಚಿತ್ರಹಿಂಸೆ ಕೊಟ್ಟು. ಇನ್ನೊಬ್ಬರು ಬಟ್ಟೆ ಸೆಣ್ದವನಲ್ಲ ಮಗನ, ಅವರಿಬ್ಬರಿಗೂ ನಿಜವಾಗ್ಲೂ ಕಮ್ಮಿ ಶಿಕ್ಷೆ ಅಂತೂ ಕೊಡಬೇಡ್ರಿ. ನಿಜವಾಗ್ಲೂ ಶಿಕ್ಷೆ ಅಂತ ಕೊಟ್ಟರೆ ಅವ್ರ ಜೀವನ ಪರ್ಯಂತ ಉಸಿರಿರೋವ್ರಿಗೂ ನೆನೆಸ್ಬೇಕು. ಅವರು ಮಾಡಿರೋ ಪಶ್ಚಾತ್ತಾಪ ಪಡಬೇಕು. ಅವರು ಆ ಥರ ಶಿಕ್ಷೆ ಕೊಡಬೇಕು ಅವ್ರಿಗೆ. ಏನು ಶಿಕ್ಷೆ ಕೊಟ್ಟರು ಕಮ್ಮಿನೇ ಇವ್ರಿಗೆಲ್ಲ. ಕುಡಿಯೋಕ್ಕೆ ನೀರು ಕೊಡಬಾರ್ದು ಇವ್ರಿಗೆ. ಅಯ್ಯೋ ಅನ್ಬೇಕು ಇವರೆಲ್ಲ.
ಈ ಥರ ಮಗು ಎಷ್ಟು ಅಯ್ಯೋ ಒಂದು ಅವು ಎಷ್ಟು ಅದು ಉಸಿರು ಎಳೆ ಉಸಿರು ಎಷ್ಟು ಅದು ಅಯ್ಯೋ ಒಂದು ಸತ್ತಿರ್ತಾವೆ ಮಕ್ಳುಗಳು. ಅದೂ ಸಿಗ್ರೇಟಲ್ಲಿ ಸುಟ್ಟವ್ರೆ ಅಂತ ಯಾರೋ ಒಂದು ವಿಡಿಯೋ ಮಾಡಿದರು. ಅದು ಇದೇ ಮಗನೇ ಕೇರಳದ ಮಗನೇ ಸಿಗ್ರೇಟಲ್ಲಿ ಸುಟ್ಟವ್ರೆ ಅಂತ ಹೇಳ್ತಾಯಿದ್ರು. ನಿಜವಾಗ್ಲೂ ಮಗು ಎಷ್ಟು ತಡ್ಕೊಂಡೈತಪ್ಪ. ಒಂದು ಸಂದು ಹಾಕೋಕ್ಕೇ ಮಕ್ಕಳು ಕಿಟಾರಂಗೆ ಕಿರ್ಚ್ಕೊಂಡಾಗ್ಲೇ ಯಪ್ಪ ಅನಿಸುತ್ತೆ. ಒಂದು ಮಗ ಬರೇ ಕಾಲಲ್ಲಿ ಓಡಾಡ್ತಿರಿ ಎಲ್ಲಾದರೂ ಒಂದು ಮುಳ್ಳು ಚುಚ್ಚಿದಾಗ ಮಗಿನ ಕಾಲಿಗೆ ಅಮ್ಮ ಅಂದಾಗ ನಮ್ಮ ಕಳ್ಳು ಏನಾಗ್ಬೋದು ಆಗ. ನಿಜವಾಗ್ಲೂ ಯಾವ ಒಂದು ಮಕ್ಳಿಗೂ ಇಂಥ ಬೇಡಪ್ಪ. ನಂಗೆ ನಿಜವಾಗ್ಲೂ ತುಂಬ ಬೇಜಾರಾಯಿತು. ಆ ವಿಡಿಯೋನ ನಾನು ನಿನ್ನೆ ಮನೆಯಿಂದಲೂ ನೋಡ್ತಾ ಇದ್ದೆ. ನಿಜವಾಗ್ಲೂ ಮಕ್ಕಳಿಲ್ದವ್ರು ಕಲ್ಲೊಂದು ದೇವ್ರಿಗೆಲ್ಲ ಕೈ ಮುಗಿತಾರೆ ಭಗವಂತ ಮಕ್ಕಳು ಕೊಡಪ್ಪ ಅಂಥವ್ರಿಗೆ. ಇಂಥವ್ರಿಗೆಲ್ಲ ಇಂಥ ಸಾಯಿಸೋರಿಗೆ ಅಲ್ಲಿ ಇಲ್ಲಿ ಬೇಲಿ ಒಳಗೆ ತುರ್ಕೋರಿಗೆ ಕಲ್ಪಟ್ರೆ ಒಳಗೆ ಬಟ್ಟೆ ತುರುಕ್ಬಿಟ್ಟು ಮಗ ಹತ್ರ ಸೌಂಡ್ ಕೇಳಿಸ್ಬಿಡುತ್ತೆ ಅಂದ್ಬಿಟ್ಟು ಬಟ್ಟೆ ತುರುಕ್ಬಿಟ್ಟು ಕಲ್ಲು ಸಂಧಿ ಒಳಗೆ ಎಸ್ತೋಗಿದ್ದಾರೆ ಅಂದರೆ ಇನ್ನೆಂಥ ಪಾಪಿಗಳಿದ್ದೀರ. ಪಾಪಿಗಳು ಪ್ರಪಂಚನ ಇದು. ನಿಜವಾಗ್ಲೂ ಅದಕ್ಕೆ ಭಗವಂತ ಮಳೆ ಬೆಳೆ ಆಗು ಅಂದರೆ ಎಲ್ಲಿಂದ ಆಗುತ್ತೆ. ನಿಮ್ಮಂಥವ್ರು ಪಾಪಿಗಳು ಉಟ್ಕೊಂಬಿಟ್ಟಿದ್ದೀರ ಪ್ರಪಂಚದ. ಸೋಷಿಯಲ್ ಮೀಡಿಯಾ ಐತೆ. ಈಗ ಅಕಸ್ಮಾತ್ ಯಾರಾದರೂ ವೀಡಿಯೋಗಳು ಮಾಡ್ತಿರ್ತಾರಲ್ವ, ಮನ ಮುಚ್ಕೊಂಡು ಅದು ಮುಖ ಮುಚ್ಕೊಂಡು ಕರ್ಕೊಂಡು ಹೋಗ್ತಾರೆ. ನಿಮಗೆ ಮುಖ ಮುಚ್ಕೊಂಡು ಕರ್ಕೊಂಡು ಹೋಗ್ಬಾರ್ದು. ನಿಮ್ಮ ಮುಖ ಬಿಟ್ಬಿಡ್ಬೇಕು ಈಚೆಗೆ. ಅದು ಮಗಗೆ 2 ಕೈ ಬ್ಯಾಂಡೇಜ್ ಮಾಡಿ ಮಗ ಸಪ್ಪಗೈತೆ. ಆಯಮ್ಮ ಪಕ್ಕ ನಗ್ತಾಳೆ. ಆ ವಿಡಿಯೋದಲ್ಲಿ ನೋಡಿದೆ ನಾನು. ಆಯಮ್ಮ ನುಗ್ತಾಳೆ. ಏನೋ ಕೇಳ್ತಾವ್ರೆ ಯಾರೋ ಮೈಕ್ ಇಟ್ಕೊಂಡು ಮಗು ಹತ್ರ. ಆಯಮ್ಮ ನುಗ್ತಾಳೆ. ಆಯಮ್ಮ ನಗ ಖುಷಿ. ಆ ಮಗಿನ ನೋವು ಮಗಿಗೆ ಚಿತ್ರಹಿಂಸೆ ಕೊಟ್ಬಿಟ್ಟಿದ್ದೀರಾ. ಆಸ್ಪತ್ರೆಗೆ ಕರ್ಕೊಬಂದುಬಿಟ್ಟಿದ್ದೀರಾ. ಆಸ್ಪತ್ರೆಗೆ ಎಲ್ಗೋ ಕರ್ಕೊಬಂದಿದ್ದೀರಾ. ಆ ಮಗು ನೋಡಿ ನಿನ್ನ ನಗು. ಯಪ್ಪ ನಿಮಗೆಲ್ಲ ಹೊಟ್ಟೆಗೆ ಊಟ ಹೆಂಗಿಳಿಯುತ್ತೆ. ಅಲ್ಲಿರ್ತೀರಲ್ಲ ನಿಮಗೆಲ್ಲ ಅರೆಸ್ಟ್ ಮಾಡಿ ಎಲ್ಲ ಕರ್ಕೊಂಡೋಗಿ ಇಟ್ಕೊತಾರಲ್ಲ ಆ ಜಾಗದಲ್ಲಿ ನಿಮ್ಗೆ ಊಟನೂ ಕೊಡಬಾರ್ದು. ನಿಮಗೆ ನೀರು ಕೊಡಬಾರ್ದು ನಿಮಗೆಲ್ಲ. ನಿಜವಾಗ್ಲೂ ಊಟ ನೀರು ಅಂತ ಹೋಗ್ಬಿಡ್ಬೇಕು ನೀವು. ನಿಜವಾಗ್ಲೂ ನಿಮ್ಮಂಥವರೆಲ್ಲ ಈ ಭೂಮಿ ಮೇಲೆ ಬದುಕೋಕ್ಕೆ ನೀವು ಯೋಗ್ಯತೆಗಳಿಲ್ಲ ನಿಮಗೆ. ಮಕ್ಕಳನ್ನ ಸಾಯಿಸೋರಿಗೆ. ಅವನಂತೂ ಚಡ್ಡಿನೂ ಬನ್ನಿ ಹಿಡ್ಕೊಂಡು ನೆಲಕ್ಕೆ ಹೆಂಗೆ ಸೆಣ್ದವನೇ ಅಂದರೆ ಅವ್ನಿಗೆ ಹಂಗೆ ಸೆಣ್ದು ಬಿಡಬೇಕು ಹಿಡ್ಕೊಂಡು. ಅವನ್ನ ನಂಬಿ ಕಳಿಸಿದ್ಯಲ್ಲ ಮಹಾತಾಯಿ ನೀನು ಯಪ್ಪ. ಇವತ್ತು ಅವನೇನೋ ಹೊಲ್ಟೋದ ಮಗನ ಸಾಯಿಸ್ಬಿಟ್ಟು ಅವನು ಹೊಲ್ಟೋಗ್ತಾನೆ ಜೈಲಿಗೆ. ಆದರೆ ನೀನು ಗಂಡನ ಹತ್ರ ಎಷ್ಟು ಮಾತು ಕೇಳಬೇಕು ಗೊತ್ತಾ. ನೀನು ಜೀವನ ಪೂರ್ತಿ ನೋವು ತಿನ್ಬೇಕು ಅದನ್ನು. ಯಾರೋ 3ನೇ ವ್ಯಕ್ತಿ ನಿನ್ನ ಮಗನ ಸಾಯಿಸ್ತಾನೆ ಅಂದರೆ ತಾಯಿ ನಮ್ಮಮ್ಮ ಹೆಂಗೆ. ನಾನು ಎಲ್ಲನಾಗಲಿ ಇನ್ನೊಂದು ಸ್ವಲ್ಪ ದಿನ ಹೋದರೆ ಮಕ್ಕಳನ್ನ ಯಾರೂ ಮುಟ್ಸೋಕ್ಕೂ ಬಿಡೋಲ್ಲ. ಮಕ್ಕಳನ್ನ ಹತ್ರಕ್ಕೂ ಯಾರೂ ಕರ್ಕೊಳ್ಳಲ್ಲ. ಆಮೇಲೆ ಮಕ್ಕಳನ್ನ ಒಬ್ರ ಕೈಗೆ ಒಬ್ರು ಮಕ್ಕಳನ್ನ ಕೊಡೋಲ್ಲ. ಇಂಥವೆಲ್ಲ ನೋಡಿದಾಗ ಭಯ ಆಗುತ್ತೆ. ಯಾರೂ ಕೊಡೋಲ್ಲ ಮಕ್ಕಳನ್ನ. ಯಪ್ಪ ಬೇಡಪ್ಪ ನನ್ನ ಮಗನ ಯಾರು ಏನು ಮಾಡಿಬಿಡ್ತಾರೋ ಅಂದ್ಬಿಟ್ಟು ಕೊಡೋಲ್ಲ. ಆಮೇಲೆ ನಾನು ಸುಮಾರು ನಾನು ಕೆಲಸ ಮಾಡೋ ಜಾಗದಾಗೆಲ್ಲ ಮಕ್ಕಳನ್ನ ಎತ್ಕೊಳಕ್ಕೆ ಹೋಗಿದ್ದೀನಿ. ಯಾರೂ ಕೊಡ್ತಾ ಇರಲಿಲ್ಲ. ಆಮೇಲೆ ಮಕ್ಕಳು ಮಾತಾಡ್ಸೋಕ್ಕೂ ಯಾರೂ ಬಿಡ್ತಾ ಇರಲಿಲ್ಲ. ಭಯ ಜನಗಳಿಗೆ. ಯಾಕಂದರೆ ಈ ಥರದ್ದೆಲ್ಲ ನಡೀತಲ್ಲ ಪ್ರಪಂಚ. ಭಯ. ಆಮೇಲೆ ನಾನು ಮೊನ್ನೆ ಒಂದು ಸ್ವಲ್ಪ ದಿವಸದಿಂದ ನಾನು ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಗೆ ಹೋದಾಗ ಫುಟ್ಪಾತ್ ಮೇಲೆ ಸೀಬೆಹಣ್ಣು ಮಾರ್ತಾಯಿದ್ರು. ನಾನು ಸೀಬೆಹಣ್ಣು ತಗೊಂಡು ತಿನ್ಕೊಂಡು ಹಂಗೆ ಫುಟ್ಪಾತ್ ಮೇಲೆ ಬರ್ತಾಯಿದ್ದೆ. ಬರಬೇಕಾದ್ರೆ ಬರ್ತಾ ಇರಲಿಲ್ಲ ನಿಂತಿದ್ದೆ. ನಿಂತಿರಬೇಕಾದ್ರೆ 2 ಮಕ್ಕಳು ಫುಟ್ಪಾತ್ ಮೇಲೆ ಅದು ಗುಡ್ಲಾಕೊಂಡಿರ್ತಾರಲ್ವ ಅವ್ರ ಮಕ್ಕಳುಗಳು ಎಷ್ಟು ಮುದ್ದಾಗಿದ್ವು ಅಂದರೆ ಮಕ್ಕಳು ತುಂಬ ಅಂದರೆ ತುಂಬ ಮುದ್ದಾಗಿದ್ವು. ಆ ಮಗನ ನೋಡಿ ನನಗೆ ನನ್ನ ಮಗನ ನೆನಪಾಗೋಯ್ತು. ಯಾಕೆಂದರೆ ನನ್ನ ಮಗ ಚಿಕ್ಕ ವಯಸ್ಸಲ್ಲಿ ಅದೇ ಥರನೇ ಇದ್ದಿದ್ದು. ನನಗೆ ತುಂಬ ನೆನಪಾಯ್ತು. ಅಂದರೆ ಅದೇ ಥರ ದುಂಡಿಗೆ ಅದೇ ಥರನೇ ಇದ್ದ. ಹಂಗಾಗಿ ನಂಗೆ ತುಂಬ ನೆನಪಾಯಿತು. ಆಮೇಲೆ ನಾನು ಸೀಬೆಹಣ್ಣು ತಿಂತಾಯಿದ್ದೆ ಅಲ್ವಾ, ಅದರಲ್ಲೊಂದು ಪೀಸ್ ತಗೊಂಡು ಕೊಡೋಕೆ ಹೋದೆ ಮಕ್ಕಳಿಗೆ. ಮಕ್ಕಳು ಈಸ್ಕೊಂಡ್ಲಿಲ್ಲ ಸೀಬೆಹಣ್ಣು. ಯಾಕೆ ಅಂದರೆ ಅವ್ರ ಮನೇಲಿ ಹೇಳಿರ್ತಾರೆ ಯಾರೇನು ಕೊಟ್ಟರು ಈಸ್ಕೊಬೇಡ್ರಿ. ಯಾಕಂದರೆ ಅಂಥ ಪ್ರಪಂಚ ಬಂದುಬಿಟ್ಟೈತೆ ಇವಾಗ. ಏನಾದರೂ ಒಂದು ಚಾಕ್ಲೇಟ್ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡೋಗಿ ಇದು ಮಾಡಿಬಿಡೋದು. ನೋಡಿ ಈ ಥರ ಎತ್ತೆತ್ತು ಸೆಳೆಯೋದು, ಈ ಥರ ಸಾಯಿಸೋದು, ಚಿತ್ರಹಿಂಸೆ ಕೊಟ್ಟು. ತಂದೆ ತಾಯಿ ನಂಬ್ತಾವೆ ಮಕ್ಕಳು. ಇವಾಗ ದೂರದಲ್ಲಿ ಯಾರ ತಾಯಿ ಕರೆದಾಗ ಮಗ ಓಡಿ ಬಂದುಬಿಡುತ್ತೆ. ನಮ್ಮಮ್ಮ ಅಂತ ಓಡಿ ಬಂದು ತಪ್ಕೊಳ್ಳುತ್ತೆ. ಬೇರೆಯವ್ರ ತಕ್ಕಂಗೆ ಹೋಗಲ್ಲ ಮಕ್ಕಳು. ತಾಯಿ ಮೇಲೆ ಮಕ್ಳಿಗೆ ನಂಬಿಕೆ. ಎಳೆ ಮಕ್ಕಳಿಂದ ಹೊಟ್ಟೆ ಗುಡ್ತಾಲಿಂದ ಹಿಡಿದು ನಮ್ಮಮ್ಮ ಇಲ್ಲಿ ನನ್ನ ಸೇಫ್ಟಿಯಾಗಿ ಮಡಿಕೊಂಡವಳೆ ಎನ್ನತ್ತಲ್ಲೇ ಹಿಡಿದು ಅವ್ರು ಬೆಳೆದು ದೊಡ್ಡವರಾದರೂ ತಾಯಿ ಮೇಲೆ ನಂಬಿಕೆ ಇರುತ್ತೆ ಮಕ್ಕಳಿಗೆ. ಅದಕ್ಕೋಸ್ಕರ ಮಕ್ಳ ಹತ್ರ ತಾಯಿ ಓಡಿ ಬರ್ತವೆ. ಆದರೆ ಬೇರೆಯವ್ರ ಹತ್ರ ಮಕ್ಳು ಹೋಗಲ್ಲ. ಇಂಥ ಜನಗಳನ್ನ ನೋಡಿಬಿಟ್ರೆ ಮಕ್ಳಿಗೂ ಯಾರು ಮಾತಾಡ್ಸೋಕ್ಕೂ ಬಿಡೋಲ್ಲ. ಮಕ್ಳಿಗೆ ಮಾತಾಡ್ಸೋಕ್ಕೂ ಬಿಡೋಲ್ಲ. ಮಕ್ಕಳನ್ನ ಎತ್ಕೊಳ್ಳೋಕ್ಕೂ ಬಿಡೋಲ್ಲ. ಭಯ ಜನಗಳಿಗೆ. ಎಲ್ಲಿ ಏನಪ್ಪ ಅನ್ನೋವಷ್ಟು ಭಯ ಎತ್ಕೊಂಬಿಡುತ್ತೆ ಮಕ್ಕಳಿಗೆ ಜನಗಳಿಗೆ. ಹಂಗಾಗಿ ನಾನು ಇದನ್ನು ವಿಡಿಯೋನ 2 ದಿವಸದಿಂದ ನೋಡಿದೆ. ತುಂಬ ಬೇಜಾರಾಯಿತು ನನಗೆ. ಇಂಥವ್ರಿಗೆಲ್ಲ ಮಕ್ಕಳು ಸುಮ್ಮನೆ ಮಕ್ಳುಗಳು ಇಂಥವ್ರಿಗೆಲ್ಲ ದೇವರು ಭಗವಂತ ಕೊಡಬಾರ್ದು. ಮಕ್ಳುಗಳ್ನೇ ಕೊಡಬಾರ್ದು ಇಂಥವ್ರಿಗೆಲ್ಲ. ಯಾರಾನ ಇಲ್ದವ್ರಿಗೆ ಕೊಟ್ಟರೆ ಭಗವಂತ ಎಲ್ಲೋ ಒಂದು ತೃಪ್ತಿ ಆಗುತ್ತೆ. ಒಂದು ಮನೆಯಲ್ಲಿ ಮಗ ಓಡಾಡ್ತೈತೆ ಅಂದರೆ ಅವ್ರಿಗಾಗೋ ಖುಷಿನೇ ಬೇರೆ. ಆ ಮಕ್ಕಳು ನಿಜವಾಗ್ಲೂ ನಾವು ಯಾರಿಗೋಸ್ಕರ ನಾವು ಶೋಕಿ ಮಾಡ್ತೀವಿ. ಇರೋವರೆಗೂ ಚೆನ್ನಾಗಿರ್ತೀವಿ. ಒಳ್ಳೆ ಬಟ್ಟೆ ಉಡಬೇಕು, ಒಳ್ಳೊಳ್ಳೆ ದುಡ್ಡು ಮಾಡಬೇಕು, ದುಡಿಬೇಕು, ಒಡವೆ ಹಾಕಬೇಕು, ಎಲ್ಲ ಮಾಡಬೇಕು. ಯಾರಿಗೋಸ್ಕರ ಮಾಡ್ತೀವಿ? ಯಾರಿಗೋಸ್ಕರ ಸಂಪಾದನೆ ಮಾಡ್ಬೇಕು ನಾವು?
ನಾವು ಎಷ್ಟು ದಿನ ಇರ್ತೀವಿ, ಇವತ್ತಿರ್ತೀವ, ನಾಳೆ ಇರ್ತೀವ, ಇನ್ನು ಅರ್ಧ ಗಂಟೆಗೆ ಇರ್ತೀವಿ, ಇನ್ನೊಂದು 10 ನಿಮಿಷಕ್ಕೆ ಇರ್ತೀವ ಗೊತ್ತಿಲ್ಲ. ಯಾರಿಗೋಸ್ಕರ ಇರ್ತೀವಿ ನಾವು? ಯಾರಿಗೋಸ್ಕರ ಬದುಕಬೇಕು ನಾವು? ಮಕ್ಕಳಿಗೋಸ್ಕರ ಬದುಕಬೇಕು, ಮಕ್ಕಳಿಗೋಸ್ಕರ ಚೆನ್ನಾಗಿರಬೇಕು, ಮಕ್ಕಳಿಗೋಸ್ಕರ ದುಡಿಬೇಕು. ಮಕ್ಕಳೇ ನಾವು ಮುಂದಿನ ನಮ್ಮ ಮಕ್ಕಳು ಪೀಳಿಗೆ ಚೆನ್ನಾಗಿರಬೇಕು. ಮಕ್ಕಳಿಗೋಸ್ಕರ ಬದುಕಬೇಕು, ನಮಗೋಸ್ಕರ ಬದುಕೋದಲ್ಲ. ನಮಗೋಸ್ಕರ ಸುಖ ನಾವು ಯಾವತ್ತೂ ಪಡಬಾರ್ದು. ನಮ್ಮ ಸುಖ ನಾವು ನೋಡ್ಕೋಬಾರ್ದು. ಮಕ್ಕಳು ಚೆನ್ನಾಗಿರಬೇಕು, ಮಕ್ಕಳಿಗೋಸ್ಕರ ಬದುಕಬೇಕು. ಇಂಥ ವಿಕೃತಿ ಮನಸ್ಸಿನ ಜನಗಳಿಗೆ ನಿಜವಾಗ್ಲೂ ವಿಡಿಯೋ ನೋಡಿ ನಂಗೆ ತುಂಬ ಬೇಜಾರಾಯಿತು. ಅದನ್ನು ನೆನ್ನೆ ಮೊನ್ನೆ ನಾನು ನೋಡಿದೆ ವಿಡಿಯೋನ. ಹಂಗಾಗಿ ನಾನು ಬೆಳಗ್ಗೆನೂ ಸಹ ನೋಡಿದೆ, ನೋಡಿಬಿಟ್ಟೆ ನಾನು ಈ ವಿಡಿಯೋ ಮಾಡಿದ್ದು. ದಯವಿಟ್ಟು ಯಾರೆಲ್ಲ ಏನು ಅಂದ್ಕೊಂತಿರೋ ಗೊತ್ತಿಲ್ಲ, ಏನಂತ ಕಮೆಂಟ್ ಹಾಕ್ತಿರೋ ಗೊತ್ತಿಲ್ಲ ನನಗೆ. ಆದರೂ ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ನಾನು ಒಬ್ಬ ತಾಯಿಯಾಗಿ ನನಗೆ ತುಂಬ ನೋವಾಯಿತು. ಈ ಥರ ಜನನೂ ಈ ಥರ ರಾಕ್ಷಸ ಗುಣನೂ ಐತೆ ಮನುಷ್ಯನಲ್ಲಿ ಅಂತ ಗೊತ್ತಾಯಿತು. ಮನುಷ್ಯನಲ್ಲೇ ಎಲ್ಲ ಗುಣಗಳು ಅಡಗಿರೋದು. ಅಣ್ಣವ್ರದ್ದು ಒಂದು ಫಿಲಮ್ ನೋಡಿದ್ದೀವಿ, ಬಹದ್ದೂರ್ ಗಂಡು. ಅದರಲ್ಲಿ ಮಾನವನಾಗುವೆಯಾ ಇಲ್ಲ ದಾನವನಾಗುವೆಯಾ, ಎಲ್ಲ ಗುಣಗಳು ನಿನ್ನಲ್ಲೇ ಅಡಗಿ ಕಾಳಗ ಮಾಡುತ್ತಿವೆ ಅಂತ ಒಂದು ಲೈನ್ ಐತೆ, 2 ಲೈನ್ ಐತೆ. ಆ ಲೈನು ನನಗೆ ನೆನಪಿಗೆ ಬಂತು, ಈಗ ಹೇಳಿದೆ ನಾನು. ಯಾಕಂದರೆ ಮನುಷ್ಯನಲ್ಲೇ ಐತೆ ರಾಕ್ಷಸ ಗುಣ, ರಾಕ್ಷಸ, ವಿಕೃತಿ, ಮತ್ತು ಕೇಡು, ಅಸೂಯೆ, ಒಬ್ಬರು ಬೆಳೆಯೋದು ನೋಡಿ ತಡ್ಕೊಳ್ಲಾರ್ದ ಒಬ್ರು ನೋಡಿ ಅಸೂಯೆ ಪಡೋದು, ಹೊಟ್ಟೆ ಉರ್ಕೊಳ್ಳೋದು, ಇದೆಲ್ಲ ಮನುಷ್ಯನಲ್ಲೇ ಐತೆ. ಹಂಗಾಗಿ ಇದೆಲ್ಲ ಮನುಷ್ಯನಲ್ಲಿರೋದು ಗುಣ.